ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ? ಇದು ಪುಟ್ಟ ಪೌರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಮಾಡಿರುವ ಮನವಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಸೂಚಿಸಲು ಜನತಾ ದರ್ಬಾರ್ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಅಲ್ಲಿಗೆ ಬಂದಿದ್ದ 5 ವರ್ಷದ ಪೋರಿಯೊಂದು ಯೋಗಿ ಬಳಿ ತನ್ನನ್ನ ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದ್ಲು. ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನ ಹೊತ್ತು ಸಿಎಂ ಬಗ್ಗೆ ಭರವಸೆ ಇಟ್ಟು ಅಲ್ಲಿಗೆ ಬಂದಿದ್ರು. ಯೋಗಿ ತಮಾಷೆಯಿಂದ ಬಾಲಕಿ ಬಳಿ ನಿನಗೆ ಶಾಲೆಗೆ ಹೋಗೋದಂದ್ರೆ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳ್ತಾರೆ. ಆಗ ಆಕೆ ಯಾಕೆ ಇಲ್ಲ, ನನಗೆ ಶಾಲೆಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ನೀನು ಯಾವ ತರಗತಿಗೆ ಸೇರ್ತೀಯಾ ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಈ ಉತ್ತರ ಕೇಳಿ ಎಲ್ಲರೂ ನಗ್ತಾರೆ. ಸಿಎಂ ಯೋಗಿ ಗೋರಖ್ಪುರದಲ್ಲಿದ್ದರೆ ಅವರು ಗೋರಖನಾಥ್ ದೇವಾಲಯದ ಆವರಣದಲ್ಲಿ ಜನತಾ ದರ್ಬಾರ್ ಆಯೋಜಿಸುತ್ತಾರೆ. ಬಾಲಕಿಯ ಮನವಿಗೆ ಸ್ಪಂದಿಸಿ ಮಗುವನ್ನ ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ? ಇದು ಪುಟ್ಟ ಪೌರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಮಾಡಿರುವ ಮನವಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಸೂಚಿಸಲು ಜನತಾ ದರ್ಬಾರ್ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಅಲ್ಲಿಗೆ ಬಂದಿದ್ದ 5 ವರ್ಷದ ಪೋರಿಯೊಂದು ಯೋಗಿ ಬಳಿ ತನ್ನನ್ನ ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದ್ಲು. ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನ ಹೊತ್ತು ಸಿಎಂ ಬಗ್ಗೆ ಭರವಸೆ ಇಟ್ಟು ಅಲ್ಲಿಗೆ ಬಂದಿದ್ರು. ಯೋಗಿ ತಮಾಷೆಯಿಂದ ಬಾಲಕಿ ಬಳಿ ನಿನಗೆ ಶಾಲೆಗೆ ಹೋಗೋದಂದ್ರೆ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳ್ತಾರೆ. ಆಗ ಆಕೆ ಯಾಕೆ ಇಲ್ಲ, ನನಗೆ ಶಾಲೆಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ನೀನು ಯಾವ ತರಗತಿಗೆ ಸೇರ್ತೀಯಾ ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಈ ಉತ್ತರ ಕೇಳಿ ಎಲ್ಲರೂ ನಗ್ತಾರೆ. ಸಿಎಂ ಯೋಗಿ ಗೋರಖ್ಪುರದಲ್ಲಿದ್ದರೆ ಅವರು ಗೋರಖನಾಥ್ ದೇವಾಲಯದ ಆವರಣದಲ್ಲಿ ಜನತಾ ದರ್ಬಾರ್ ಆಯೋಜಿಸುತ್ತಾರೆ. ಬಾಲಕಿಯ ಮನವಿಗೆ ಸ್ಪಂದಿಸಿ ಮಗುವನ್ನ ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ? ಇದು ಪುಟ್ಟ ಪೌರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಮಾಡಿರುವ ಮನವಿ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಸೂಚಿಸಲು ಜನತಾ ದರ್ಬಾರ್ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಅಲ್ಲಿಗೆ ಬಂದಿದ್ದ 5 ವರ್ಷದ ಪೋರಿಯೊಂದು ಯೋಗಿ ಬಳಿ ತನ್ನನ್ನ ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದ್ಲು. ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನ ಹೊತ್ತು ಸಿಎಂ ಬಗ್ಗೆ ಭರವಸೆ ಇಟ್ಟು ಅಲ್ಲಿಗೆ ಬಂದಿದ್ರು. ಯೋಗಿ ತಮಾಷೆಯಿಂದ ಬಾಲಕಿ ಬಳಿ ನಿನಗೆ ಶಾಲೆಗೆ ಹೋಗೋದಂದ್ರೆ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳ್ತಾರೆ. ಆಗ ಆಕೆ ಯಾಕೆ ಇಲ್ಲ, ನನಗೆ ಶಾಲೆಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಪ್ಲೀಸ್ ನನ್ನನ್ನ ಶಾಲೆಗೆ ಸೇರಿಸ್ತೀರಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ನೀನು ಯಾವ ತರಗತಿಗೆ ಸೇರ್ತೀಯಾ ಎಂದು ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಈ ಉತ್ತರ ಕೇಳಿ ಎಲ್ಲರೂ ನಗ್ತಾರೆ. ಸಿಎಂ ಯೋಗಿ ಗೋರಖ್ಪುರದಲ್ಲಿದ್ದರೆ ಅವರು ಗೋರಖನಾಥ್ ದೇವಾಲಯದ ಆವರಣದಲ್ಲಿ ಜನತಾ ದರ್ಬಾರ್ ಆಯೋಜಿಸುತ್ತಾರೆ. ಬಾಲಕಿಯ ಮನವಿಗೆ ಸ್ಪಂದಿಸಿ ಮಗುವನ್ನ ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ.